ಕೋರ್ಟ್ ಕಟಕಟೆಯಲ್ಲಿ ಕೊಲೆಗಡುಕ ಕುಲಕರ್ಣಿ ಮತ್ತು ಗ್ಯಾಂಗ್ ಕೆಲವೇ ಕ್ಷಣಗಳಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ. ಕೋರ್ಟ್ ಕಟಕಟೆಯಲ್ಲಿ ಕೈಕಟ್ಟಿ ನಿಂತಿರೋದು ವಿನಯ್ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್. 17 ಅಪರಾಧಿಗಳಿಗೆ ಜಡ್ಜ್ ಸಂತೋಷ್ ಗಜಾನನ ಭಟ್ರಿಂದ ಶಿಕ್ಷೆ ಘೋಷಣೆ ಆಗತ್ತೆ. ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತೆ ಸಿಬಿಐ ಪರ ವಕೀಲರು ಮನವಿಯನ್ನ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಕನಿಷ್ಠ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿಕೊಂಡು ತಮ್ಮದೇ ಆಗಿರುವಂತಹ ವಾದವನ್ನ ಮಂಡಿಸಿದ್ರು ಅಪರಾಧಿಗಳ ಪರ ವಕೀಲರು. ನಿನ್ನೆ ಸುದೀರ್ಘವಾಗಿ ವಿಚಾರವಾಗಿ ವಾದ ಪ್ರತಿವಾದ ನಡೆದಿದೆ. ಹಾಗಾಗಿ ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗುತ್ತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ವಿಚಾರವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಾಗಲೇ ಕೋರ್ಟ್ಗೆ ಬಂದು ಕಟಕಟೆಯಲ್ಲಿ ಕೈ ಕಟ್ಟಿ ನಿಂತಿದ್ದಾರೆ ಅಪರಾಧಿಗಳು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 17 ಅಪರಾಧಿಗಳು ಕೂಡ ಹಾಜರಿದ್ದಾರೆ. ಜೈಲಿನಿಂದ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳ ಭವಿಷ್ಯ ಏನು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಮಾಣದ ಶಿಕ್ಷೆ ಅನ್ನೋದು ಗೊತ್ತಾಗುತ್ತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಕಿರಣ್. ಮಧುಕರ್, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹತ್ವದ ತೀರ್ಪು ಹೊರಬೀಳುತ್ತಾ ಇದೆ. ಮುಖ್ಯವಾಗಿ ಈಗಾಗಲೇ 2 ದಿನದ ಹಿಂದೆ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಅವರು ಆರೋಪಿಗಳು ದೋಷಿಗಳು ಅಂತ ಹೇಳಿ ಈಗಾಗಲೇ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ದೋಷಿಗಳಿಗೆ ಶಿಕ್ಷೆ ಪ್ರಮಾಣವನ್ನ ಇವತ್ತು ಪ್ರಕಟಿಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ 302, 143 ಮತ್ತೆ 201 ಅಂದ್ರೆ ಕೊಲೆ, ಸಾಕ್ಷಿ ನಾಶ ಸೇರಿದಂತೆ ಇಂತಹ ಸೆಕ್ಷನ್ಗಳಲ್ಲಿ ಅಡಿ 10 ವರ್ಷಕ್ಕಿಂತ ಮೇಲ್ಪಟ್ಟು ಜೀವಾವಧಿ ಶಿಕ್ಷೆವರೆಗೂ ಸಹ ನೀಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸೋದಕ್ಕೆ ಎಲ್ಲಾ ಸಿದ್ಧತೆ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಮುಖ್ಯವಾಗಿ ಈಗ ಆರೋಪಿ ವಿನಯ್ ಕುಲಕರ್ಣಿ ಶಾಸಕ ಸೇರಿದಂತೆ ಇತರ ಆರೋಪಿಗಳು 17 ಮಂದಿ ಆರೋಪಿಗಳನ್ನ ಕೋರ್ಟ್ಗೆ ಬೆಂಗಳೂರಿನ ಪರಪ್ನಗರ ಜೈಲಿಂದ ಪೊಲೀಸರು ಕರೆತಂದಿದ್ದಾರೆ. ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿರ್ತಕ್ಕಂಥದ್ದು. ಈ ವಿಚಾರಣೆ ಆರಂಭ ಆಗ್ತಿದ್ದಂಗೆ ಸಹ ನಿನ್ನೆ ಕೂಡ ಅವರ ಸರ್ಕಾರದ ಪರ ಅಂದ್ರೆ ಸಿಬಿಐ ಪರ ವಕೀಲರಾಗಿರ್ತಕ್ಕಂಥ SPP ರಾಜು ಅವರು ವಾದ ಮಾಡ್ತಾ ಇದ್ರು. ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಒಬ್ಬ ರಾಜಕೀಯವಾಗಿ ಬೆಳೀತಾ ಇದ್ದಾನೆ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಇಲ್ಲಿ ರಾಜಕೀಯ ಪ್ರೇರಿತ ಹತ್ಯೆ ಆಗಿರ್ತಕ್ಕಂಥದ್ದು. ವಿನಯ್ ಕುಲಕರ್ಣಿ ಒಬ್ಬ ಶಾಸಕ ಮತ್ತೆ ಮಿನಿಸ್ಟರ್ ಆಗಿದ್ಕೊಂಡು ಪರೋಕ್ಷ ಮತ್ತೆ ನೇರವಾಗಿ ಇದರಲ್ಲಿ ಪಾತ್ರ ಇದೆ. ಅವರು ಕೊಲೆ ಆರೋಪಿಗಳಿಗೆ ಜೊತೆ ಭಾಗಿಯಾಗಿದ್ದಾರೆ ಮತ್ತೆ ಸುಪಾರಿ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಬೆಂಗಳೂರಿನ ಸದಾಶಿವ ನಗರ ಮತ್ತೆ ಅವರ ಹೆಸರಿನಲ್ಲೇ ಸಹ ಒಂದು ರೂಮ್ ಅನ್ನ ಸಹ ಸುಪಾರಿ ಹಂತಕರಿಗೆ ಬುಕ್ ಮಾಡಿಕೊಳ್ಳಲಾಗಿತ್ತು ಅನ್ನೋ ಎವಿಡೆನ್ಸ್ ಕೂಡ ಸಿಬಿಐ ಕಲೆ ಹಾಕಿತ್ತು. ಹೀಗಾಗಿ 3 ಹಂತದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಹೀಗಾಗಿ ಈ ಸಾಕಷ್ಟು 200ಕ್ಕೂ ಎವಿಡೆನ್ಸ್ ಗಳು ಇರೋದ್ರಿಂದ ಆರೋಪಿಗಳ ವಿರುದ್ಧ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ 17 ಆರೋಪಿಗಳ ವಿರುದ್ಧ ಸಾಕಷ್ಟು ಗಂಭೀರ ಪ್ರಕರಣ ಆಗಿರೋದ್ರಿಂದ ಈ ಮಹತ್ವದ ತೀರ್ಪು ಇನ್ನು ಕೆಲವೇ ನಿಮಿಷಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟಿಸಲಾಗಿದೆ. ನಿನ್ನೆ ಕೂಡ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡುವಂತೆ ಸಹ ಆರೋಪಿಗಳ ಪರ ವಕೀಲರು ಮನವಿ ಮಾಡಿದ್ರು. ನಂತರ ಶ್ಯಾಮ್ ಸುಂದರ್ ಆರೋಪಿಗಳ ಪರ ಹಾಜರಾಗಿದ್ರು. ವಿನಯ್ ಕುಲಕರ್ಣಿ ಮತ್ತೆ ಚಂದ್ರಶೇಖರ್ ಇಂಡಿ ಪರವಾಗಿ ಶ್ಯಾಮ್ ಸುಂದರ್ ಹಾಜರಾಗಿ ಕಡಿಮೆ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಮತ್ತೆ ಆರೋಪಿಗಳಿಗೂ ಸಹ ನೀವು ಏನಾದ್ರೂ ಹೇಳೋದಿದ್ಯಾ ಅಂತ ಹೇಳಿದ ಸಂದರ್ಭದಲ್ಲಿ ಆರೋಪಿಗಳು ನಮ್ಮ ತಾಯಿಗೆ ಹುಷಾರಿಲ್ಲ, ಮಕ್ಕಳಿದ್ದಾರೆ, ಸಾಕಷ್ಟು ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ವಿನಯ್ ಕುಲಕರ್ಣಿ ಸಹ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಇದೆಲ್ಲವನ್ನ ಗಮನಿಸಿ ಈಗ ಇವತ್ತು ಶಿಕ್ಷೆ ಪ್ರಮಾಣವನ್ನ ಇನ್ನು ಕೆಲವೇ ಗಂಟೆಗಳಲ್ಲಿ ಪ್ರಕಟಿಸೋ ಸಾಧ್ಯತೆ ಇರತಕ್ಕಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.